ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಹಾಗೂ ಮಹಿಳಾ ವೇದಿಕೆ ತೊಕ್ಕೊಟ್ಟು ಉಳ್ಳಾಲ ಆಶ್ರಯದಲ್ಲಿ ತೊಕ್ಕೊಟ್ಟು ಕಾಪಿಕಾಡಿನ ನಿರ್ವಿಕಲ್ಪ ಸಭಾಂಗಣದಲ್ಲಿ ಆಟಟುಂಜಿ ಬಿರುವೆರೆ ಕೂಟ 2026 ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ್ ಅವರು, ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಹಿಂದಿನ ತಲೆಮಾರಿನ ಜೀವನ ಶೈಲಿ ಮತ್ತು ವಾಸ್ತವ ಸಂಗತಿಗಳ ಕುರಿತು ಅರಿವು ಮೂಡಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಆಟಿರೊಂಜಿ ಕೂಟದಂತಹ ಕಾರ್ಯಕ್ರಮಗಳು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಉಳ್ಳಾಲ ಭಾಗದಲ್ಲಿ ಜನಪ್ರತಿನಿಧಿಗಳಾಗಿ ಹೊರಹೊಮ್ಮಲು ಸಾಕಷ್ಟು ವೇದಿಕೆ ಅಧ್ಯಕ್ಷರು ಶ್ರಮಪಟ್ಟಿರುವುದಾಗಿ ಅವರು ತಿಳಿಸಿದರು. ಬ್ರಹ್ಮಶ್ರೀ ನಾರಾಯಣ ಗುರು ವೇದಿಕೆ ಸತತವಾದ ಸಂಘಟನಾತ್ಮಕವಾದ ಕೆಲಸ ಮಲ್ಪನ ಮುಖಾಂತರ ಸಮಾಜದ ಜಾಗೃತಿ ಮೂಡಿಸುವ ಕೆಲಸದ ಮುಖಾಂತರ ವಿಶೇಷವಾದ ವಿದ್ಯಾರ್ಜನೆ ಮಲ್ಪೆರೆಗೆ ಸಾಕಾರ ಮಲ್ಪನಂಚಿನ ಕೆಲಸದ ಮುಖಾಂತರ ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಡೆ ಬ್ರಹ್ಮಶ್ರೀ ನಾರಾಯಣ ಗುರು ವೇದಿಕೆ KT ಸುವರ್ಣರ್ನ ಈ ಒಂದು ನೇತೃತ್ವದ ಸಂಸ್ಥೆ ಭಾರಿ ಎಡ್ಡ ರೀತಿಯ ಪುದರಡುಂಡು ಬೊಕ್ಕ ಎಡ್ಡ ಸಾಮಾಜಿಕವಾಯಿನಂಚಿನ ಕೆಲಸ ಕಾರ್ಯ ಮಲ್ತೊಂದು ಪನ್ಯರೆ ಅತ್ಯಂತ ಸಂತೋಷ ಪಡೆಪೆ. ತೊಕ್ಕೊಟ್ಟದ ಈ ಒಂದು ಸಂಸ್ಥೆದ ಮುಖಾಂತರ ಮಸ್ತ್ ಜನ ಸಾರ್ವಜನಿಕ ಜೀವನಡು ಜನಪ್ರತಿನಿಧಿ ಆತನ ಬೇತೆ ಬೇತೆ ಸಂಘ ಸಂಸ್ಥೆದ ನೇತೃತ್ವವನ್ನು ವಹಿಸೋ ನಂಚಿನ ಸಂಗತಿಲಿ ನಮ್ಮ ತೂಪ ಅಕ್ಲೆ ಮಾತೆರೆಗಳ ಬೆನ್ನೆಲುಬಾದ ಉಂತಿನ ಅಂಚಿನ ಒಂದು ಸಂಸ್ಥೆ ಬ್ರಹ್ಮಶ್ರೀ ನಾರಾಯಣ ಗುರು ವೇದಿಕೆ ಅಂತ ಪನ್ಯರೆ ಅತ್ಯಂತ ಸಂತೋಷ ಪಡೆಪೆ. ನಮ್ಮ ಸಮಾಜಡು ಒಟ್ಟು ದೇಶಡು ಒಟ್ಟು ಸಂಗತಿಲೇನು ತೂನಾಗ ವಿಮರ್ಶೆ ಮಲ್ಪನಾಗ ಎಲ್ಲೆಲ್ಲೇ ಜೋಕ್ಲೆಗ್ಲ ಮಲ್ಲಕ್ಲೆಗ್ಲ ಭಾರಿ ಮಲ್ಲ ಅಜಗಜಾಂತರ ವ್ಯತ್ಯಾಸ ತೋಜೊಂದು ಪುನಃ ನಮಗೆ ಸಮಾಜ ತೋಜೊಂದುಂಡು. ನೇಕ್ ಕಾರಣದಾದ ಪಂಡ ನಮ್ಮ ಮಾತೆರ್ಲ ಸಂಘಟನೆ ಮಲ್ಪ ಕಾರಣ ಎಲ್ಲೆಲ್ಲೇ ಜೋಕ್ಲೇನು 15-20 ವರ್ಷದ ಜೋಕ್ಲೇನು ನಮ್ಮೊಟ್ಟಿಗೆ ಸಂಘಟನೆ ಜೋಡಿಸಾವನುಜ. ಆ ಕಾರಣಕ್ಕೋಸ್ಕರ ಅಕಲೆಗೆ ತೋಜುನ ಈ ಸೋಷಿಯಲ್ ಮೀಡಿಯಾ ಎಂಜಿನ ತೋಜುಂಡ ಅವೇ ಸತ್ಯ ಅಂದು ಪಂಡದು ದುಂಬು ಪೋಂದು ಪುನಂಚಿನ ಸಂಗತಿಲು ದುಂಬು ಪೋಂದುಂಡು. ಅಂಚಾದ ನಮ್ಮ ಸಮಾಜದ ಒಂದು ರೀತಿಯ ಜಾಗೃತಿ ಕನಪನಂಚಿನ ಅವಶ್ಯಕತೆ ಉಂಡು. ಇದೇ ಸಂದರ್ಭ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಮಹಿಳಾ ಅಧ್ಯಕ್ಷೆ ಸುಮಲತಾ ನವೀನ್ ಸುವರ್ಣ ಅವರು ಮಾತನಾಡಿ, ಮಹಿಳೆಯರ ಸಾಮರ್ಥ್ಯ ಮತ್ತು ನಾಯಕತ್ವವನ್ನು ಪ್ರದರ್ಶಿಸಲು ಇಂತಹ ವೇದಿಕೆಗಳು ಉತ್ತಮ ಅವಕಾಶವಾಗಿದೆ. ಯಾವುದೇ ಸವಾಲಿನ ಪರಿಸ್ಥಿತಿ ಎದುರಾದರೂ ಅದನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ಮಹಿಳೆಯರಲ್ಲಿ ಬೆಳೆಯಬೇಕು. ಮೊದಲು ಕುಟುಂಬವನ್ನು ಒಗ್ಗೂಡಿಸಿ ನಂತರ ಸಮಾಜದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ಕರೆಯನ್ನು ನೀಡಿದರು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದರೊಂದಿಗೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಕಾರ ನೀಡುವ ಮಹತ್ವದ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಶ್ಲಾಘಿಸಿದರು. ಬದಲಾವಣೆಯನ್ನು ಬೋಡು ಪಂಪಿನ ಉದ್ದೇಶ ಇದು ಇಂದಿಯ ಅವಿನೇ ಸಾಂಪ್ರದಾಯಿಕ ಆರೋಸವನ್ನು ಮಲ್ತೊಂದಿಲ್ಲ. ಅವಳು ಸೋಣ ತಿಂಗಳು ಮಲ್ತೊಂದಿಲ್ಲ. ದಯಪನ್ನಾಗ ಆಟಿ ಸೋಣ ಪ್ರತಿ ಒಂಜಿ ನಮ್ಮ ಹಿರಿಯಕ್ಕಳು ಒಂಜಿ ಮಾತಿರ ಬಂತೀರು. ಉಣ್ಣಿನಾಯಕು ರೋಗ ಇಜ್ಜಿ ಉಣ್ಪಿನ ಗೊತ್ತಿತ್ತಿನಾಯಕು ರೋಗ ಇಜ್ಜಿ ಒಂದು ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ. ಪನ್ಪಿನ ಪಾತ್ರ ಇರ್ತಾರೆ. ಅವು ದಾಯಿಗೆ ನಮ್ಮ ಒಂಚೂರು ಯೋಚನೆ ಮಲ್ತೊಂದು ಪುನಗ ನಮ್ಮ ಆಹಾರವನ್ನು ನಮ್ಮಲ್ಲ ಒಂತತ್ತಿ ನೋಡು ನಮ್ಮ ಜೋಕ್ಲಿಗಳ ಆಯ್ತಾ ಅರಿವು ಮೂಡೋಡು ಪನ್ಪಿನ ಉದ್ದೇಶ ರೀತಿ ನಮ್ಮ ಈ ಕಾರ್ಯಕ್ರಮ ಮಲ್ತೊಂದಿಲ್ಲ. ಇಂಚಿನ ಒಂದು ಕಾರ್ಯಕ್ರಮ ಸೇರಿನಾಗ ಈತ ಜನ ನಮ್ಮ ಒಟ್ಟು ಸೇರ್ದ ಈಜಿರ ಆಟಿದ ತಿಂಗಳು ನಮ್ಮ ಮಾತ ಸೇರೋನು ಭಾರಿ ಕಮ್ಮಿ ದಯಪನ ಕಾರ್ಯಕ್ರಮದ ಆಲ ಪೂಜಿ ಒಂದು ಆಟಿ ಪಂಪಿನ ಒಂದು ಕಾರ್ಯಕ್ರಮಡು ಇಂಚಿನ ಸಂಘಟನೆ ಆನಗ ಅಲ್ಪ ಬಾಳಿ ಒಂದು ಉತ್ಸವದ ಕೆಲಸ ನಡ್ತೊಂದು ಇನ್ನು ನಾನು ಕಾಣೆ ಬಂದಾಗ ತುಂಗೊಂದಿಲ್ಲ ಪುಣ್ಯ ನಕಲೇನು ತೂನಾಗ ಪೂರ ವೇದಿಕೆಯ ಪಿರೋಡ್ ಇತ್ತೀರು ಕೆಲವು ಕೆಲಸಲು ಮಲ್ತೊಂದಿತ್ತೀರು ಅಂಜನೆ ಕೆಲವರು ಇಲ್ಲ ಅಟಿಲು ಮಲ್ತೊಂದು ಕನ್ಪಿನ ಉತ್ಸವ ಹೊಡಿತೀರು ಒಂದು ಪೂರ ಕೆಲವೊಂದು ಶಕ್ತಿನ ತೋಜವನಂಚಿನ ಒಂದು ಸಮಯ ಒಂದು 25 ವರ್ಷಕ್ಕೆ ಎದುರು ಬಂದಾಗ ಭಾರಿ ನಮ್ಮ ಪುಣ್ಯಕಲು ನೆಟ್ಟು ಬದಲಾವಣೆ ಏನಂತ ಒಂದಿಲ್ಲ. ಸಂಘಟನೆ ಬೋರ್ಡು ಖಂಡಿತ ನಂಗೆ ಸಂಘಟನೆ ಬೋರ್ಡು ಎಂಚಿನ ಸಂಘಟನೆ ಬೋರ್ಡು ಇನ್ನಿಕ್ಕೆ ನಂಗೆ ಸಂಘಟನೆ ಬೋರ್ಡು ಆರ್ಥಿಕ ಶಕ್ತಿ ಬರ್ಪಿನಂಚಿನ ನಮ್ಮ ಆತ್ಮವಿಶ್ವಾಸನ ಹೆಚ್ಚಿಸಿನಂಚಿನ ಸಂಘಟನೆ ಬೋರ್ಡು ನಂಗೆ ಸಂಘಟನೆ ಪ್ರತಿ ಒಂದು ಮಹಿಳೆಯರಿಗೆಲ್ಲ ಒಂದು ಬ್ಯಾಂಕ್ ಬೋದು ಏನೋ ಅಕೌಂಟ್ ಓಪನ್ ಮಾಡ್ತದೆ ಒಂದು ಪುರುಷ ಶಕ್ತಿ ಇಜ್ಜಿ ಪನ್ನಗ ಇಲ್ಲದ ಅಣ್ಯೋ ನಕಲ್ ಅಪ್ಪನ ಪರಿಸ್ಥಿತಿ ನಂಗೆ ಗೊತ್ತುಜ್ಜಿ ನಮ್ಮ ಪುಣ್ಯ ನಕಲು ಕೆಲವು ಸಲ ಎದುರಿಸ ಸಮಸ್ಯೆಲೆಂತಪ್ಪ ದಾಲ ವಿಷಯ ಗೊತ್ತಪ್ಪ ಅಂದ ಒಂಜಿ ಅವರ ಸಿಂಗಲ್ ಆಯರ್ ಹಾಕಲು ಅದಕ್ಕೆ ಎದುರಿಸಿನಂಚಿನ ಸಮಸ್ಯೆಲು
ಒಂಜಿ ಬ್ಯಾಂಕ್ ಪೋದು ಗೊತ್ತುಪ್ಪುಜಿ ಒಂಜಿ ಅಂಗಡಿ ಪೋದು ಗೊತ್ತುಪ್ಪುಜಿ ಪ್ರತಿ ಒಂಜಿ ಇಲ್ಲದ ಅಕಲ ಕಡೆನಕುಲು ಕಂತು ಕೊಡ್ದು ಅಕಲು ಈತ ಸ್ವಾವಲಂಬಿ ಆದ ಉಪ್ಪೇರು ಅಕಲ ಅರ್ಞನಕಲ ಮಿತ್ತು ಬಂದಾಗ ಅಕಲಿಗೆ ಪರಿಸ್ಥಿತಿ ಬಂದಾಗ ಅವನಿಗೆ ಎದುರಿಸೋಂಚಿನ ಶಕ್ತಿ ಪೂಜಿ ಅಥವಾ ಜೋಕುಲು ಎಲ್ಲಿ ಎತ್ತಂಡ ಆ ಜೋಕುಲು ಎಂಚ ಮಿತ್ತು ಕನ್ಪಿನಂಚಿನ ಶಕ್ತಿ ಅಕಲಿಗೆ ಗೊತ್ತು ಪೂಜಿ ಅವೇ ನಮ್ಮ ಸುರೂಟ ಆದ ನಮ್ಮ ಪ್ರತಿ ಒಂಜಿ ಪೊಂಜೋಕುಲೆಗಳ ಅಕಲ ಕಾರ್ದ ಮಿತ್ತು ಉಂಟು ಎಂಚಿನ ಪರಿಸ್ಥಿತಿ ಬತ್ತುಂಡಲ್ಲ ಅವೇನ ಯಾನು ಎದುರಿಸಾದ ಎನ್ನ ಜೋಕುಲಿನ ಯಾನು ತಾಂಕುವೆ ಪನ್ಪಿನಂಚಿನ ಒಂಜಿ ಆತ್ಮಶಕ್ತಿ ಬೋಡು ನೆತ್ತ ವಿಷಯ ಬಂದಾಗ ಕುಟುಂಬದ ವಿಷಯ ಬರೋಡು ಅಪ್ಪನಿಗೆ ಖಂಡಿತವಾದ ಯಾನು ಏಪಲ ಬಂಡು ಸುರವುಟು ಸಮಾಜ ಎಂಚಿನಲ್ಲ ಸೆಕೆಂಡ್ರಿ ಫಸ್ಟ್ ನಮ್ಮ ಇಲ್ಲು ನಮ್ಮ ಜೋಕುಲು ನಮ್ಮ ಮಾಮಿ ತಮ್ಮಲೆ ನಮ್ಮ ಕಣನಕುಲು ನಮ್ಮ ಕಣನೆ ಬಕ್ಕ ನಮ್ಮ ಕುಟುಂಬದಕ್ಕುಲು ಬಕ್ಕ ನಮ್ಮ ಸಮಾಜ ಬರ್ಪುಡು ನಮ್ಮ ಇಲ್ಲನ ನಮ್ಮ ಮುರಿತದು ನಮ್ಮ ಸಮಾಜದ ಎದುರು ಬತ್ತನ ದಾಲ ಪ್ರಯೋಜನ ಪನ್ಪಿನ ಭಾವನೆ ಎನ್ನ ಸುರೂಟ್ ನಮ್ಮ ಇಲ್ಲನ್ನು ಗಟ್ಟಿ ಮಲ್ಪುಗ ನಮ್ಮ ಜೋಕ್ಲಿನ ಗಟ್ಟಿ ಮಲ್ಪುಗ ನಮ್ಮ ಸಿಸ್ಟರಿನ ನಮ್ಮ ಮೈತಿನಿ ನಮ್ಮಲ್ಲಿ ಎಡಿತಿನ ನಮ್ಮ ಮಾಮಿ ತಮ್ಮಲೆ ಮಕ್ಕಳೇ ಪೂರ ಒಟ್ಟು ಸೇರಿದ ಗಟ್ಟಿ ಮಲ್ಪುಗ ಅಲ್ಪ ನಮ್ಮ ಸಂಘಟನೆ ಕೊಟ್ಟು ಸೇರಿಸಾಗ ಆ ಸಂಘಟನೆ ಗಟ್ಟಿ ಆಯ್ಬೇಕು ನಮ್ಮ ಸಮಾಜ ಜಪ್ಪುಗ ಸಮಾಜದ ಸಂಘಟನೆ ಮಲ್ತಂದು ಪೋಯಿ ಒಂದು ಪಾತ್ರನ ಯಾನು ಏಪಲ ಪನ್ರೆಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಅಧ್ಯಕ್ಷರಾದ ಕೆಟಿ ಸುವರ್ಣ ಅವರು ಮಾತನಾಡಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಹತ್ವದ ಸಹಕಾರವನ್ನು ನೀಡುತ್ತಾ ಬಂದಿದೆ. ಮಹಿಳೆಯರೆಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದಾಗ ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗುತ್ತದೆ ಮತ್ತು ಪರಸ್ಪರ ಸಹಕಾರ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತೆ ಅಂತ ಹೇಳಿದರು. ಪ್ರತಿ ವರ್ಷಲ ಒಂಜಿ ಕೋಟಿ ಜನ ಕ್ರೀಡಾಕೂಟ ಒಂಜಿ ದತ್ತು ಸ್ವೀಕಾರ ಬೊಕ್ಕೊಂಜಿ ಆಟಿಡ ಒಂಜಿ ದಿನ ಈ ಮೂಜಿ ಕಾರ್ಯಕ್ರಮನು ಎಂಕುಲು ಪ್ರತಿ ಒಂಜಿಲ ಈ ಮೂಜಿ ಕಾರ್ಯಕ್ರಮ ಬಾರಿ ಅಚ್ಚುಕಟ್ಟಾದ ಉಳ್ಳಾಲ ತಾಲೂಕು ವ್ಯಾಪಿಯಾದ ಮಲ್ತೊಂದುಲ್ಲ ಇನ್ನು ಎಂಕಲು ಉಳ್ಳಾಲಡು ಸುಮಾರು 7-10 ಬಿಲ್ಲವ ಸಂಘಲುಳ್ಳ ಅಗ್ಲನ ಪೂರ ಸಹಕಾರದ ತೊಂದು ಅಗ್ಲಡ ಪೂರ ವಿಶ್ವಾಸದ ತೊಂದು ಈ ಇಂಚಿನ ಕಾರ್ಯಕ್ರಮ ಮಲ್ತೊಂದು ಬೈದ ಇನ್ನು ಒರಿ ಮಾತ್ರ ಅತ್ತು ಎಂಗೆ ಮುಕ್ಕಳು ಮಾತ್ರ ಬೆನ್ನೆಲ್ಲ ಬಾದ ಇತ್ತು ನಡೆದದ್ದು ಈ ಸಂಸ್ಥೆ ಇನಿ ನಿನ್ನ ಕಟ್ಟದ ಇತ್ತು ಸಮಯ ಬೊಳೆಪಾಯರೆ ಸಾಧ್ಯ ಆತಂದು ಪಣ್ಯಾರ ಪ್ರಥಮವಾದ ಒಂದು ಪಣ್ಪೆ ಈ ಒಂಜಿ ಕ್ಲ ಸಹಾಯದಾನ ಮಲ್ತೊಂದು ದತ್ತು ಸ್ವೀಕಾರ ಅವಾರ್ಡ್ ಇನ್ನು ಇಲ್ಲು ಕಟ್ಟುನೆಲ್ಲ ಆರೋಗ್ಯ ನೆಕ್ಕ ಅವಾರ್ಡ್ ಪ್ರತಿ ಒಂಜೆಗ್ಲ ಇನ್ನು ಪ್ರತಿ ಒಂಜೆಲ್ಲ ಕೊರೊಂದು ಬೈದ ನನಾತ ನಮ್ಮ ಸಂಘಟನೆ ಬೊಳೆಪಗ. ಇನ್ನು ಈ ಕಾರ್ಯಕ್ರಮದಲ್ಲಿ ಕಾಪಿಕಾಡು ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಎಜೆ ಶೇಖರ್, ಬಿಜೆಪಿ ಮಂಗಳೂರು ಕ್ಷೇತ್ರ ಮಾಜಿ ಅಧ್ಯಕ್ಷರಾದ ಚಂದ್ರಹಾಸ್ ಪಂಡಿತ್ ಹೌಸ್, ಗೆಜ್ಜಗಿರಿ ನಂದನ ಹಿತ್ತು ಕ್ಷೇತ್ರದ ಟ್ರಸ್ಟಿ ಚಂದ್ರಶೇಖರ್ ಉಚ್ಚಿಲ್, ಕಾಪಿಕಾಡು ಉಮಾಮಹೇಶ್ವರಿ ದೇವಸ್ಥಾನದ ದಿನೇಶ್ ಅತ್ತಾವರ, ಸಹ್ಯಾದ್ರಿ ಕೋಪರೇಟಿವ್ ಸೊಸೈಟಿ ನಿರ್ದೇಶಕರಾದ ಬಿಡಿ ಗೋಪಾಲ್, ಕಿನ್ಯ ಬೆಳರಿಂಗೆ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಸ್ಥಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಬಾಬು ಶ್ರೀ ಶಾಸ್ತಾ ಕಿನ್ಯ, ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಅಧ್ಯಕ್ಷೆ ಗಂಗಾ ಆನಂದ್, ಕಾರ್ಯಾಧ್ಯಕ್ಷರಾದ ಸತೀಶ್ ಕರ್ಕೆರೆ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.